ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಇಲ್ಲಿ ಅಧಿಪತಿ ಇರುವರಿಂದ ಚಂದ್ರ ಸ್ಥಾನದಲ್ಲಿರತಕ್ಕಂಥ ಮಾರ್ಗದರ್ಶನ ಇರ್ತದೆ. ಮತ್ತು ಕರ್ಕಾಟಕ ರಾಶಿಯಲ್ಲಿ ಏನಾದರೂ ಕೆಲಸ ಕಾರ್ಯ ಮಾಡಬೇಕಂದ್ರೆ ತುಂಬ ಏಟು ಕೊಡ್ತಾ ಇರ್ತದೆ. ಭಾಳ ಹುಷಾರವಾಗಿರಬೇಕು. ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಕರ್ಕಾಟಕ ರಾಶಿಗೆ ಟೆನ್ಷನ್ ಜಾಸ್ತಿ ಕೊಡ್ತಾನೆ ಮತ್ತು ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಸಿಂಹ ರಾಶಿ ಪ್ರಕಾರದಲ್ಲಿ ರವಿ ಅಧಿಪತಿ ಅಂತ ಹೇಳ್ತಾನೆ. ರವಿ ಅಧಿಪತಿ ಹೇಳಿದ್ರೆ ಅವನು ಏನು ಮಾಡ್ತಾನಂದ್ರೆ ಒಂದಕ್ಕೊಂದು ಸತ್ಯಪತಿಯಲ್ಲಿ ಕಲಾ ಕೊಡ್ತಾನೆ, ಹಣಕಾಸಿನಲ್ಲಿ ತೊಂದರೆ ಕೊಡ್ತಾನೆ, ಕೆಲಸ ಕಾರ್ಯದಲ್ಲಿ ತುಂಬ ವಿಘ್ನ ಕೊಡ್ತಾನೆ. ಮತ್ತು ಸಿಂಹ ರಾಶಿ ಪ್ರಕಾರದಲ್ಲಿ ಈಗಿನ ಪ್ರೆಸೆಂಟ್ ಪ್ರಕಾರದಲ್ಲಿ ಮತ್ತು ಈ ಸಿಂಹ ರಾಶಿ ಪ್ರಕಾರದಲ್ಲಿ ನಾವು ಹೇಳ್ತಕ್ಕಂಥ ವಿಚಾರಗಳು ಏನಂದರೆ ವಾಹನ ಅಪಘಾತಗಳು, ದುಡ್ಡಿಂದ ತೊಂದರೆ, ಸಾಲ ಬಾಧೆಗಳು, ಈ ಥರದಲ್ಲಿ ನೋಡಬೇಕಂದ್ರೆ ಚಂದ್ರ ಆದ ತಕ್ಷಣ ಸಿಂಹರಾಶಿ. ಕರ್ಕಾಟಕ ರಾಶಿ ಸಿಂಹರಾಶಿಯಲ್ಲಿ ಸ್ವಲ್ಪ ಅಡೆತಡೆ ಇರೋಂಥ ಒಂದು ಮಾರ್ಗದರ್ಶನ ಇರ್ತದೆ. ಕನ್ಯಾ ರಾಶಿ ಅಂತ ಹೇಳ್ತೀವಿ. ಕನ್ಯಾ ಮತ್ತು ಬುಧ ಅಧಿಪತಿನೇ. ಅಲ್ಲಿಗೆ ಏನು ಬೇಕಂತ ಇವತ್ತು ನಿಮಗೆ ರಾಹು ಗ್ರಹ, ಕೇತು ಗ್ರಹ, ಕುಜಗ್ರಹ ಅಂತಿರ್ತಕ್ಕಂಥ ಕನ್ಯಾ ರಾಶಿಯಲ್ಲಿ ಇರ್ತಾನೆ. ಕನ್ಯಾ ರಾಶಿ ಗ್ರಹಗತಿಗಳು ಇರುವರಿಂದ ಏನು ಮಾಡ್ತಾನಂದ್ರೆ ಹಣದಲ್ಲಿ, ಆರೋಗ್ಯದಲ್ಲಿ ಮತ್ತು ಜೀವನದಲ್ಲಿ ತುಂಬ ಯಾವ ಗ್ರಹಗಳಲ್ಲಿ ಒಂದಕ್ಕೊಂದು ಅಡೆತಡೆ ಇರುತ್ತೆ. ಗ್ರಹಗಳಲ್ಲಿ ಮುಂದೆ ಯಾವುದು ಕೈಗೂಡಲ್ಲ, ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಯಾವುದಕ್ಕೆ ಪ್ರತಿಫಲ ಸಿಗೋದಿಲ್ಲ. 3 ರಾಶಿ ಪ್ರಕಾರದಲ್ಲಿ ಅವನಿಗೆ ತುಂಬ ಅನುಕೂಲ ಆಗುತ್ತೆ. 3 ರಾಶಿ ಪ್ರಕಾರದಲ್ಲಿ ಸ್ವಲ್ಪ ಅಡೆತಡೆಗಳು ನಡೀತಾ ಇರ್ತದೆ. ಯಾವುದು ಮಾಡಿದ್ರೆ ಫಲ ಸಿಗೋದಿಲ್ಲ. ಕಣ್ಣಿಗೆ ಕಂಡಿದ್ದು ಕೈಗೆ ಬರೋದಿಲ್ಲ ಅಂತಾರೆ ನೋಡ್ರಿ. ಪ್ರತಿಯೊಬ್ಬರಿಗೆ ಫಲ ಸಿಗ್ತಾ ಇರ್ತದೆ, ಆದ್ರೆ ಇವತ್ತಾಗೋದು ಕೆಲಸ ನಾಳೆ ಆಗೋ ಕೆಲಸ ನಾಡ್ದ, ಹೀಗೆ ಟೈಮ್ ಪಾಸ್ ಆಗ್ತಾನೆ ಇರುತ್ತೆ. ಟೆನ್ಷನ್ ತಗೋಬಾರ್ದು, ಆತರ ಪಡಿಬಾರ್ದು. ಮತ್ತು ಏನೋ ಫಲವನ್ನು ನಮ್ಗೆ ಕೊಡ್ಬೇಕಂತ ಹೇಳಿದ್ರೆ ಗುರು ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂದ್ರೆ ನೀವು ಭಕ್ತಾದಿಗಳು ಮತ್ತು ನಿಮ್ಮ ವಿಚಾರ ಆಚಾರಗಳನ್ನು ಇದು ತಿಳ್ಕೋಬೇಕಾದ್ರೆ ನಿಮ್ಮ ಜ್ಯೋತಿಷ್ಯ ಪ್ರಕಾರದಲ್ಲಿ, ದೈವರೂಪ ಪ್ರಕಾರದಲ್ಲಿ ಇವತ್ತು ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕಾರ್ಯ ಮಾಡಬೇಕಂತ ಹೇಳಿದಂದ್ರೆ ಕರ್ಕಾಟಕ, ಸಿಂಹ, ಕನ್ಯಾ ರಾಶಿ ಇದರಲ್ಲಿ ಸ್ವಲ್ಪ ಅಡೆತಡೆಯಿದೆ. ಗುರು ದೇವಸ್ಥಾನ ಈ ಕೆಳಗಡೆ ಇರ್ತಕ್ಕಂಥ 3 ರಾಶಿಗಳಿದ್ದೀನಲ್ಲ, ಆ 3 ರಾಶಿಯಲ್ಲಿ ಗುರು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಿಂದ ಒಂದು ಗುಲಾಬ್ ಹೂವು, ಸ್ವಲ್ಪ ಹಾಲು, ಬಡವರಿಗೆ ಮತ್ತು ನೋಡಬೇಕಂದ್ರೆ ನಿಮಗೆ ತಿಳಿದಂಥ ಭಕ್ತಾದಿಗಳಿಗೆ ಸ್ವಲ್ಪ ಹಣ್ಣು, ಊಟವನ್ನು ಕೊಟ್ಟು ಅವ್ರ ಕಡೆಯಿಂದ ನೀವು ಒಂದು ಖುಷಿಯಾಗಿ 4 ಮಾತಾಡಿ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು, ನಿಮ್ಮಲ್ಲಿರ್ತಕ್ಕಂಥ ಗ್ರಹಗತಿಗಳು ನಿಮಗೆ ತುಂಬ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಯಾವತ್ತಿಗೆ ನಂಬಿಕೆ ಮಹಾ ದೊಡ್ಡ ವಸ್ತು. ನಂಬಿಕೆಟ್ಟು ಯಾವುದು ಕೆಲಸ ಮಾಡಿದರೆ ನಮಗೆ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತು ನಾವು ನಿಮಗೆ ನೇರವಾಗಿ ದಿಟ್ಟವಾಗಿ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀವಿ. ಇವತ್ತು ಪ್ರತಿಯೊಂದು ನಮ್ಮ ಫಾಲೋವರ್ಸ್ ಆಗಿರ್ಬೋದು, ಹೊಸ ಫಾಲೋವರ್ಸ್ ಆಗಿರ್ಬೋದು, ಪ್ರತಿಯೊಂದು ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಪ್ರತಿ ವಾರದಲ್ಲಿ ಮತ್ತು ಡೈಲಿ ನಿಮಗೆ ಕಾರ್ಯಕ್ರಮನೂ ಕೊಡ್ತಾ ಇರ್ತೀವಿ. ಈ ರಾಶಿ ಭವಿಷ್ಯ ಆಗಿರ್ಬೋದು, ಜಾತಕದಲ್ಲೇ ಆಗಿರ್ಬೋದು, ಕುಂಡ್ಲಿ ಆಗಿರ್ಬೋದು, ನಾಮ ನಕ್ಷತ್ರ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮವನ್ನು ನಿಮ್ಮ ಕಣ್ಣು ಮೊದಲಿಗೆ ನಾವು ಯೂಟ್ಯೂಬಲ್ಲಿ ಕೊಡ್ತಾ ಇರ್ತೀವಿ. ನೀವು ಸತೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ.